ರಾತ್ರಿಯ ಸಮಯ. ಅನನ್ಯ ತನ್ನ ಹಾಸ್ಟೆಲ್ನ ರೂಮಿನ ಕಿಟಕಿಯಿಂದ ಹೊರಗಡೆ ಇರುವಂಥ ದೃಶ್ಯನ ನೋಡ್ತಾ ಇದ್ಲು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಗುಡುಗು ಸಿಡ್ಲು ಕೂಡ ಬರ್ತಿತ್ತು. ಮಿಂಚು ಪದೇ ಪದೇ ಬರ್ತಾ ಇತ್ತು. ಅನನ್ಯ ಕಿವಿಗೆ ಏನೋ ಒಂಥರ ಶಬ್ದ ಕೇಳಿಸ್ತಿತ್ತು. ಅವಳ ಹೃದಯ ವೇಗವಾಗಿ ಹೊಡ್ಕೊತಾ ಇತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಕಿಟಕಿನ ಮುಚ್ಚಿದ್ಲು. ತನ್ನ ಮಂಚದ ಮೇಲೆ ಮಲಗೋದಿಕ್ಕೆ ಸಿದ್ಧವಾದ್ಲು. ಇದು ಬಿಹಾರದ ಒಂದು ಹಳೆಯ ಹಾಸ್ಟೆಲ್ ಆಗಿತ್ತು. 11 ವರ್ಷದ ಹಿಂದೆ 16 ಹುಡುಗಿಯರ ರಹಸ್ಯಮಯವಾದ ಸಾವಾಗಿತ್ತು. ಪೊಲೀಸರು ತುಂಬಾ ಪ್ರಯತ್ನ ಪಟ್ಟರು, ಆದರೆ ಅವರಿಗೆ ಯಾವುದೇ ಸುಳಿವು ಸಿಗಲಿಲ್ಲ. ಒಂದಷ್ಟು ಜನ ಹೆದರ್ಕೊಂಡು ಈ ಜಾಗ ಶಾಪದ ಜಾಗ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗೆ 11 ವರ್ಷ ಆದಮೇಲೆ ಈ ಹಾಸ್ಟೆಲ್ನ ಮತ್ತೆ ಓಪನ್ ಮಾಡಿದ್ರು. ಬೆಳಗಾಗ್ತಾ ಇದ್ದಂಗೆ ಅನನ್ಯ ಎದ್ದೇಳಿದ್ಲು. ಯಾರೋ ವೇಗವಾಗಿ ಅವಳ ರೂಮ್ ಕಡೆ ಬರೋದು ಅವಳಿಗೆ ಗೊತ್ತಾಯ್ತು. ವಿವಾನ್ ಅವಳ ರೂಮಿಗೆ ಬಂದ. ನನ್ನ ಹೆಸರು ವಿವಾನ್ ಅಂತ, ನಾನು ಈ ವಸತಿ ವಾಸದ ಅಸಿಸ್ಟೆಂಟ್ ಕೇರ್ ಟೇಕರ್. ಅದನ್ನ ಹೇಳಿ ಅವನು ಅನನ್ಯನ ಗುರಾಯಿಸ್ತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ವಿವಾನ್ ಅನನ್ಯಗೆ ಏನೋ ಒಂದು ಹೇಳ್ದ. ನನಗ್ ಗೊತ್ತು, ಈ ವಸತಿ ವಾಸ 16 ವರ್ಷ ಆದ್ಮೇಲೆ ಓಪನ್ ಆಗಿದೆ. ನೀನ್ ಮೊದಲನೇ ಹುಡುಗಿ 16 ವರ್ಷ ಆದ್ಮೇಲೆ ಈ ಜಾಗಕ್ಕೆ ಇರೋದಕ್ ಬಂದಿದ್ಯಾ. ನಿಜ ಹೇಳ, ಈ ಪೂರ್ತಿ ವಸತಿ ನಿಲಯದಲ್ಲಿ ನೀನ್ ಒಬ್ಳೇ ಇರೋದು. ನಾನ್ ನಿನಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ನೀನ್ ಯಾಕೆ ಈ ಥರ ಹೇಳ್ತಾ ಇದೀಯಾ? ನನ್ಗಿಲ್ಲೇನಾದ್ರೂ ಅಪಾಯ ಇದೆಯಾ ಹೇಳು? ನನಗೆ ಹೇಳಿದ್ರು ನೀನಿಲ್ಲಿ ಸುರಕ್ಷಿತವಾಗಿರ್ತೀಯಾ ಅಂತ. ಮತ್ತೆ ನನ್ಗಿಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ವಿವಾನ್ ಮುಖದಲ್ಲಿ ಒಂದು ವಿಚಿತ್ರವಾದ ಭಯ ಕಾಣ್ತಿತ್ತು. ನಿನ್ನೆ ರಾತ್ರಿ ನಿನ್ಗೇನಾದ್ರೂ ಅನುಭವ ಆಯ್ತಾ? ಅವಳು ನನಗೆ ರಾತ್ರಿ ಎಲ್ಲ ಮಲಗೋದಕ್ಕೆ ಬಿಡೋದೇ ಇಲ್ಲ. ಇಷ್ಟನ್ನು ಹೇಳಿ ವಿವಾನ್ ರೂಮಿಂದ ವೇಗವಾಗಿ ಹೊರಟ. ಅನನ್ಯ ಇಡೀ ದಿನ ಚಿಂತೆಯಲ್ಲೇ ಇದ್ಲು. ಸಂಜೆ ಅವಳು ಹಾಸ್ಟೆಲ್ಗೆ ವಾಪಸ್ ಬಂದ್ಲು. ಮತ್ತೆ ಅವಳು ನಿದ್ದೆಗೆ ಜಾರಿದ್ಲು. ಅರ್ಧ ರಾತ್ರಿಯಲ್ಲಿ ಅವಳ ನಿದ್ದೆ ಹಾಳಾಯಿತು. ಆಗ ಅವಳ ಗಮನ ಸೀಲಿಂಗ್ ಮೇಲೆ ಹೋಯಿತು. ಆಗ ಅವಳು ತುಂಬಾನೇ ಶಾಕ್ ಆದ್ಲು. ಆ ಸೀಲಿಂಗ್ ಮೇಲೆ ಒಂದು ಭಯಾನಕವಾದಂಥ ಹುಡುಗಿ ಇದ್ಲು. ಅವಳ ಕೆಂಪು ಕಣ್ಣಿನಿಂದ ಅನನ್ಯನ ಗುರಾಯಿಸ್ತಾ ಇದ್ಲು. ಸೀಲಿಂಗ್ನಲ್ಲಿದ್ದಂಥ ಹುಡುಗಿ ಕರೆಂಟ್ ವೇಗದಲ್ಲಿ ಅನನ್ಯ ಮುಂದೆ ಬಂದು ನಿಂತ್ಕೊಂಡು, ನನಗೆ ಗೊತ್ತು ನೀನು ಯಾರಂತ. ಈ ಹಾಸ್ಟೆಲಲ್ಲಿರುವಂಥ ಆತ್ಮಗಳು ನಿನ್ನನ್ನು ಸಾಯಿಸೋದಕ್ಕೆ ಅವಸರದಲ್ಲಿದೆ. ಅವರ ಆತ್ಮಗಳು ಇಲ್ಲಿ ಸಿಕ್ಕಾಕೊಂಡಿದೆ. ಆದರೆ ನನಗೆ ಗೊತ್ತು ನೀನು ಯಾರಂತ. ನಿನಗೆ ಸತ್ಯ ಗೊತ್ತಾಗ್ಬೇಕಲ್ವಾ? ಅವನನ್ನ ಹಿಂಬಾಲಿಸು. ಇವತ್ತು ಬೆಳಗ್ಗೆ ನಿನ್ನನ್ನು ಭೇಟಿಯಾಗಕ್ಕೆ ಬಂದಿದ್ನಲ್ವಾ ಅವನನ್ನ. ಆ ಹುಡುಗಿ ವಿಚಿತ್ರವಾಗಿ ನಕ್ಕದ್ಲು. ಪೂಜಾ ಮನೆ. ಅನನ್ಯ ಹಾಗೆ ನಿದ್ದೆಗೆ ಜಾರ್ಬಿಟ್ಲು. ಬೆಳಗ್ಗೆ ಅವಳು ಕಣ್ಬಿಟ್ಟಿದ ತಕ್ಷಣ ಅವಳು ಎದೆ ಬಡಿತ ಜೋರಾಗಿ ಹೊಡ್ಕೋತಾ ಇತ್ತು. ಅವಳು ಪಟ್ ಅಂತ ಎದ್ದು ಕೂತ್ಕೊಂಡ್ಲು. ನಿನ್ನೆ ನಾನು ನೋಡಿದ್ದು ಕನ್ಸ ಅಥವಾ ನಿಜನಾ? ಅವಳು ಕನ್ನಡಿ ಹತ್ರ ಹೋಗ್ತಾಳೆ. ಅವಳು ಕುತ್ತಿಗೆಯಲ್ಲಿ ಒಂದು ಕೈಯಿನ ಗುರುತಿರುತ್ತೆ. ಅನನ್ಯ ಮುಖದಲ್ಲಿ ಭಯ ಕಾಣಿಸ್ತಿರುತ್ತೆ. ಓ ಮೈ ಗಾಡ್, ಇದ್ರ ಅರ್ಥ ನಿನ್ನೆ ನಾನು ನೋಡಿದ್ದು ನಿಜಾನೇ. ಅವಳಲ್ಲೇ ಕುಸ್ತೋಗ್ತಾಳೆ. ಆಗ ಅವಳು ಭುಜದ ಮೇಲೆ ಯಾರೋ ಕೈ ಇಡ್ತಾರೆ. ಆ ಕೈ ಐಸ್ ಗೆಡ್ಡೆ ಥರ ತಣ್ಣ ಇರುತ್ತೆ. ಸತ್ತ ದೇಹದ ಸ್ಪರ್ಶ ಹೇಗಿರುತ್ತೋ ಹಾಗಿರುತ್ತೆ. ಅನನ್ಯ ಹಿಂದೆ ತಿರುಗಿ ನೋಡ್ತಾಳೆ. ಅವಳಿಗಂತೂ ಕೈಕಾಲು ನಡುಗ್ತಾ ಇರುತ್ತೆ. ಆ ಭಯಾನಕವಾದ ಹುಡುಗಿ ಅವಳು ಮುಂದೆ ನಿಂತಿರ್ತಾಳೆ. ನೀಲಿ ದೇಹ, ಕೆಂಪು ಕಣ್ಣು ಮತ್ತೆ ಕತ್ತು ಅರ್ಧ ಕತ್ತರಿಸಿರುತ್ತೆ. ಅನನ್ಯ ಅಲ್ಲಿ ಕೂಕೊಂಡು ಓಡ್ತಾಳೆ. ಇಡೀ ಹಾಸ್ಟೆಲನ್ನು ಸುತ್ತಿ ಹೊರಗಡೆ ಓಡ್ ಬರ್ತಾಳೆ. ಹೊರಗಡೆ ವಿವಾನ್ ನಿಂತಿದ್ದ. ಅವನು ಅನನ್ಯನ ಗುರಾಯಿಸ್ಕೊಂಡು ನೋಡ್ತಾ ಇದ್ದ. ಏನಾಯ್ತು? ಈ ಹಾಸ್ಟೆಲಿನ ರಹಸ್ಯ ಏನು ಅಂತ ಹೇಳ್ತೀಯಾ? ಅನನ್ಯ ನಡುಕ್ತಾ ಅಲ್ಲಿ ನಡೆದಂಥ ವಿಷಯನೆಲ್ಲಾನು ವಿವಾನ್ಗೆ ಹೇಳ್ತಾಳೆ. ಅವಳು ಹೇಳ್ತಿದ್ದ ಒಂದೊಂದು ಮಾತನ್ನು ಕೇಳಿ ಅವಳ ಮುಖದಲ್ಲಿ ಭಯ ಎದ್ದು ಕಾಣ್ತಿರುತ್ತೆ. ರಾತ್ರಿ ಹೊತ್ತು ಈ ಜಾಗದಲ್ಲಿ ಯಾರು ಉಳ್ಕೊಳ್ಳೋದೇ ಇಲ್ಲ. ನಾನ್ ಸಂಜೆ 5 ಗಂಟೆ ಒಳಗಡೆ ಮನೆಗೆ ಹೊರಟೋಗ್ತೀನಿ. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಇಷ್ಟನ್ನು ಹೇಳಿ ವಿವಾನ್ ಅಲ್ಲಿಂದ ಹೊರಟೋಗ್ತಾನೆ. ಅನನ್ಯ ವೇಗವಾಗಿ ಓಡ್ ಬಂದು ಅವನ ಮುಂದೆ ನಿಂತ್ಕೋತಾಳೆ. ಇಲ್ಲಿ ಇಷ್ಟೊಂದು ಅಪಾಯ ಇದ್ಮೇಲೆ ನೀನಿಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೀಯಾ? ಹೊಟ್ಟೆಪಾಡು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಲಿಲ್ಲ ಅಂತಂದಿದ್ರೆ ನನಗೆ ಬೇರೆ ಕೆಲಸ ಸಿಕ್ಕಿದ್ರೆ ನಾನು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೆ, ನೀನೇ ಹೇಳು. ವಿವಾನ್ ಅಲ್ಲಿಂದ ವೇಗವಾಗಿ ಹೊರಟೋದ. ಅನನ್ಯಗೆ ಅವನ ಬಿಹೇವಿಯರ್ ವಿಚಿತ್ರ ಅನ್ನಿಸ್ತು. ಅವನು ಏನೋ ಒಂದು ರಹಸ್ಯನ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತು. ಅನನ್ಯ ಸ್ಕೂಟಿನ ಸ್ಟಾರ್ಟ್ ಮಾಡಿಕೊಂಡು
ವಿವಾನ್ನ ಫಾಲೋ ಮಾಡ್ಕೊಂಡು ಹೋದ. ವಿವಾನ್ ಹಾಗೆ ನಡ್ಕೊಂಡು ಹೋಗ್ತಾ ಒಂದು ಹಳೆಯ ಪಾಳು ಬಿದ್ದ ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಶಾಂತಿ ಆವರಿಸಿತ್ತು. ಆ ಮನೆ ಹೊರಗಡೆಯಿಂದ ನೋಡ್ತಾ ಇದ್ರೆ ಯಾವುದೋ ಒಂದು ಭೂತ ಬಂಗ್ಲೆ ತರ ಕಾಣಿಸ್ತಿತ್ತು. ಹೊಡೆದೋಗಿರೋ ಕಿಟಕಿ, ಬಾಗ್ಲಿಲ್ದಿರೋ ಮನೆ, ಅದು ತುಂಬಾನೇ ಹಳೇದಾಗಿ ಕಾಣಿಸ್ತಿತ್ತು. ವಿವಾನ್ ಒಂದು ರೂಮ್ ಒಳಗೋದ. ಅನನ್ಯ ಕಿಟಕಿ ಹತ್ರ ನಿಂತ್ಕೊಂಡು ಅವನನ್ನ ಸೈಲೆಂಟ್ ಆಗಿ ನೋಡ್ತಾ ಇದ್ಲು. ವಿವಾನು ಬೀರುವಲ್ಲಿದ್ದ ಒಂದು ಬುಕ್ಕನ್ನ ತಗೊಂಡ. ಅದರಲ್ಲಿ ಒಂದು ಫೋಟೋ ಇತ್ತು. ಅವನ ಕಣ್ಣಲ್ಲಿ ನೋವು ಕಾಣಿಸ್ತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಆ ಬುಕ್ಕನ್ನ ಅವನು ಅಲ್ಲೇ ಇಟ್ಟು ಮನೆಯಿಂದ ಹೊರಗಡೆ ಬಂದ್ಬಿಟ್ಟ. ವಿವಾನ್ ಹೋಗ್ತಾ ಇದ್ದಂಗೆ ಅನನ್ಯ ಆ ರೂಮಿನ ಒಳಗೆ ಹೋಗ್ತಾಳೆ. ಅವಳು ಆ ಬುಕ್ಕನ್ನ ತಗೋತಾಳೆ. ಅದನ್ನ ನೋಡಿ ತುಂಬಾ ಶಾಕ್ ಆಗ್ತಾಳೆ. ಅದು ಆ ಭಯಾನಕ ಹುಡುಗಿಯ ಫೋಟೋ ಆಗಿತ್ತು. ನಿನ್ನೆ ರಾತ್ರಿ ಅವಳು ಬಂದು ಮಾತಾಡ್ಸಿದ್ಲು. ಅನನ್ಯ ಆ ಫೋಟೋವನ್ನ ನೋಡಿ ಒಂಚೂರು ತಡ ಮಾಡದೆ ಸ್ಕೂಟಿನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅವಳೊಂದು ಶಾಂತವಾದ ಪಾರ್ಕ್ನಲ್ಲಿ ಕೂತ್ಕೋತಾಳೆ. ಅವಳ ಕೈ ನಡುಕ್ತಾ ಇತ್ತು. ಅವಳ ಕಣ್ಣು ಫೋಟೋ ಮೇಲೆ ಇತ್ತು. ಫೋಟೋ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಪೂಜೆಯ ಯಂತ್ರ ಇತ್ತು. ಅನನ್ಯ ಆ ಫೋಟೋನ ತುಂಬಾ ಗಮನ ಇಟ್ಟು ನೋಡ್ತಿದ್ಲು. ಅದಾದ್ಮೇಲೆ ಅವಳು ಶಾಕ್ ಆದ್ಲು. ಇದು ಹಾಸ್ಟೆಲಲ್ಲಿ ಅದೇ ಜಾಗ ಅಲ್ವಾ? ಈ ಜಾಗಕ್ಕೆ ಬರೋದ್ ನಿಷೇಧ ಅಂತ ಬೋರ್ಡ್ ಹಾಕಿತ್ತಲ್ವಾ? ಅದು ಪೂಜೆ ಮನೆ ಅದೇ ಅಲ್ವಾ? ಅನನ್ಯ ವೇಗವಾಗಿ ಹಾಸ್ಟೆಲ್ ಕಡೆ ಬಂದ್ಲು. ಅವಳು ಅಲ್ಲಿ ನಿಷೇಧ ಇದ್ದ ಜಾಗಕ್ಕೆ ಕೊನೆಗೂ ಹೋಗೇ ಬಿಟ್ಲು. ಕತ್ತಲೆ, ವಾಸನೆ, ಒಂದು ವಿಚಿತ್ರ ಶಬ್ದ. ಈ ಜಾಗ ಮನುಷ್ಯರ ಜಾಗ ಅಲ್ಲ, ಯಾರ್ದೋ ಜಾಗ ಅನ್ನಿಸ್ತಿತ್ತು. ಅವಳು ಆಗೋ ಈಗೋ ಕಷ್ಟಪಟ್ಟು ಆ ರೂಮನ್ನ ಕಂಡಿಡಿದ್ಲು. ಅಲ್ಲಿರುವಂತ ದೃಶ್ಯ ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ರೂಮಿನಲ್ಲಿ ಮೂಳೆಗಳ ರಾಶಿ, ಕೆಂಪು ಬಣ್ಣಗಳ ಮಂಡಲ ಮತ್ತೆ ಹಳೆಯ ತಾಂತ್ರಿಕ ವಸ್ತುಗಳು. ಆ ಜಾಗಕ್ಕೆ ವಿವಾನ್ ವೇಗವಾಗಿ ಓಡ್ಕೊಂಡು ಬರ್ತಾನೆ. ನಾನ್ ನೋಡ್ದೆ, ನೀನ್ ನಮ್ಮ ಮನೇಲಿ ನುಗ್ಗಿ ಆ ಫೋಟೋನ ಕತ್ಕೊಂಡ್ ಬಂದಿದ್ಯಾ. ನಿನ್ಗೆ ಎಷ್ಟು ಧೈರ್ಯ? ಆ ಫೋಟೋ ನನಗೆ ಕೊಟ್ಬಿಡು. ನೀನ್ ನನ್ನನ್ನ ಒಂದು ಸಾಮಾನ್ಯ ಹುಡುಗಿ ಅನ್ಕೊಂಡಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಾನು ಅಂಡರ್ ಕವರ್ ಏಜೆಂಟ್ ಪೊಲೀಸ್. 11 ವರ್ಷದ ಹಿಂದೆ 11 ಹುಡುಗಿಯರ ರಹಸ್ಯ ಸಾವಿನ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದಿದ್ದೀನಿ. ಈ ಹಾಸ್ಟೆಲ್ ನನ್ನ ಆದೇಶದಿಂದ ಓಪನ್ ಮಾಡಲಾಗಿದೆ. ವಿವಾನ್ ನಿಂತ ಜಾಗದಲ್ಲೇ ಕಲ್ಲಾಗ್ಬಿಟ್ಟ. ಈಗ ಹೇಳು, ಈ ಹುಡುಗಿ ಫೋಟೋ ನಿನ್ನ ಮನೆಯಲ್ಲಿ ಏನ್ ಮಾಡ್ತಿದೆ? ಈ ಹುಡುಗಿ ನಿನ್ನೆ ರಾತ್ರಿ ನನಗೆ ಕಾಣಿಸಿದ್ಲು. ಅವಳ ಮುಖ ತುಂಬಾ ಭಯಾನಕವಾಗಿತ್ತು. ಇದ್ದಕ್ಕಿದ್ದಾಗೆ ಆ ರೂಮು ಕತ್ಲೆ ಆವರಿಸ್ಕೊಂತು. ಗೋಡೆಗಳು ಮಾತಾಡಕ್ಕೆ ಶುರು ಮಾಡ್ತು. ಅದೇ ಕ್ಷಣ ಆ ಸತ್ತಂತ ಹುಡುಗಿ ಅಲ್ಲಿ ಪ್ರತ್ಯಕ್ಷ ಆದ್ಲು. ವಿವಾನ್ ಮುಂದೆ ನಿಂತ್ಕೊಂಡ್ಲು. ನೀನ್ ಸತ್ತೋಗಿದೆ ಅಲ್ವಾ? ನಮ್ಮನ್ನೆಲ್ಲರನ್ನ ಸಾಯಿಸಿ ನೀನು ತಪ್ಪಿಸ್ಕೊಂತೀನಿ ಅನ್ಕೊಂಡಿದ್ದೆ ಅಲ್ವಾ? ಈಗ ನೀನು ವಾಪಸ್ ಇಲ್ಲಿಂದ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಈ ಸಮಯದಲ್ಲಿ ಈ ಹಾಸ್ಟೆಲ್ನಲ್ಲಿ ನಮ್ಮದೇ ರಾಜಭಾರ್ಯ ನಡೆಯುತ್ತೆ. ಅನನ್ಯ ಶಾಕ್ ಆಗಿ ನಿಂತಿದ್ಲು. ಸಾಯೋಕ್ಕಿಂತ ಮುಂಚೆ ಈಗ ಯಾಕೆ ಮಾಡ್ದೆ ಅಂತ ಹೇಳು. 11 ವರ್ಷದ ಹಿಂದೆ ಏನ್ ಮಾಡ್ದೆ ಅಂತ ಹೇಳು. 11 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ತುಂಬಾ ಸ್ಮಾರ್ಟ್ ಮತ್ತೆ ಒಳ್ಳೆ ಹುಡುಗ ಆಗಿದೆ. ಒಬ್ಬ ಕೆಟ್ಟ ಮಾಂತ್ರಿಕನ ಮಾತು ಕೇಳಿ ನಾನು ಹಾಳಾಗೋದೆ. ಅವನು ಹೇಳ್ದ, ಅವನ ತಂತ್ರಕ್ಕೆ ನಾನು ಸಹಾಯ ಮಾಡಿದ್ರೆ ನಾನು ಈ ಪ್ರಪಂಚಕ್ಕೆ ದೊಡ್ಡ ಶ್ರೀಮಂತನಾಗ್ತೀನಿ ಅಂತ ಹೇಳ್ದ. ಅವನೇ ನನಗೆ 11 ಹುಡುಗಿನ ಕರ್ಕೊಂಡು ಬಾ ಅಂತ ಹೇಳ್ದ. ಮತ್ತೆ ನಾನು ಇಲ್ಲಿರುವಂತ ಎಲ್ಲಾ ಹುಡುಗಿರ್ನ ನಾನು ನನ್ನ ಪ್ರೀತಿ ಬಲೆಯಲ್ಲಿ ಸಿಕ್ಕಾಕ್ಸ್ದೆ. ಮತ್ತೆ ಈ ರೂಮ್ಗೆ ಕರ್ಕೊಂಡು ಬಂದೆ. ವಿವಾನ್ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಮುಂದಿನ ಕತೆನ ನಾನು ಹೇಳ್ತೀನಿ. ಇವನು ಹುಡುಗಿಯರನ್ನ ಇಲ್ಲಿಗೆ ಕರ್ಕೊಂಡ್ಬರ್ತಿದ್ದ. ಆ ತಾಂತ್ರಿಕ ಆ ಹುಡುಗಿಯರನ್ನ ಬಲಾತ್ಕಾರ ಮಾಡಿ ಅವರನ್ನ ಬಲಿ ಕೊಡ್ತಾ ಇದ್ದ. ನಾನು ಅವನ ಕೊನೆಯ ಬಲಿಯಾಗಿದ್ದೆ. ಆದ್ರೆ ನಾನ್ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ. ಅದಕ್ಕೆ ನಾನು ನಿನ್ ಫೋಟೋನ ಇಲ್ಲಿವರೆಗೂ ಕಾಪಾಡ್ಕೊಂಡಿದ್ದೀನಿ. ಅನನ್ಯಗೆ ಕೋಪ ಬಂತು. 11 ವರ್ಷದ ಹಿಂದೆ ಇನ್ವೆಸ್ಟಿಗೇಷನ್ ಆದಾಗ ಯಾವ ಸಾಕ್ಷಿನೂ ಸಿಗ್ಲಿಲ್ವಲ್ಲ? ಯಾಕಂದ್ರೆ ನಾನು ಎಲ್ಲ ಫೈಲನ್ನ ಸುಟ್ಟಾಕಿದ್ದೆ. ಎಲ್ಲ ಸಾಕ್ಷಿನೂ ಹಾಳು ಮಾಡಿದ್ದೆ. ಯಾವ ಪೊಲೀಸ್ ಆಫೀಸರ್ ಗಮನ ಕೂಡ ಈ ರೂಮ್ ಕಡೆಗೆ ಬರಬಾರ್ದು ಅಂತ. ಮತ್ತೆ ವಿವಾನ್ ಅಳ್ತಾ ಹೇಳಿದ. ಒಂದ್ ರಾತ್ರಿ ನಾವು ಸಾಕ್ಷಿನ ನಾಶ ಮಾಡಕ್ ಬಂದಾಗ ನಾನು ತಾಂತ್ರಿಕರು ಪೂಜೆ ರೂಮಲ್ಲಿ ನಿಂತಿದ್ವಿ. ರೂಮು ಮೇಣದ ಬತ್ತೆಯಿಂದ ಹೊಳಿತಿತ್ತು. ಗಾಳಿ ವೇಗವಾಗಿತ್ತು. ಆ ತಾಂತ್ರಿಕನ ಆಸೆ ಹೆಚ್ಚಾಗಿತ್ತು. ಇಲ್ಲಿಟ್ಟಿರೋ ಎಲ್ಲಾ ವಸ್ತುಗಳು, ತಂತ್ರದ ಬುಕ್ಕು ಮತ್ತೆ ಈ ಮೂಳೆಗಳು, ಇವನ್ನ ನಾವು ಹೊರಗಡೆ ತಗೊಂಡು ಹೋಗ್ಬೇಕು. ಈಗ ನಾನು ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಆಗೋಕ್ಕಾಗೋದಿಲ್ವಾ? ಮೊದ್ಲು ಸಾಕ್ಷಿನ ನಾಶ ಮಾಡು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡು. ತಾಂತ್ರಿಕ ಒಂದು ಮೂಳೆಯನ್ನ ಮುಟ್ಟಿದ.
ಇದ್ದಕ್ಕಿದ್ದ ಹಾಗೆ ಕಪ್ಪು ಹೊಗೆ ಆವರಿಸ್ಕೊಂತು. ಅದರಿಂದ ಛಾಯೆಗಳು ಹೊರಬಂತು. ಆ ತಾಂತ್ರಿಕನ ಆವರಿಸ್ಕೊಂತು. ಅವನ್ ಕೂಗಕ್ ಶುರು ಮಾಡ. ಅವನ ಮಾಂಸ ಕರ್ಗಕ್ ಶುರು ಆಯ್ತು. ಮತ್ ಸ್ವಲ್ಪ ಹೊತ್ತಲ್ಲೇ ಅವನ ದೇಹ ಬೂದಿ ಆಯ್ತು. ವಿವಾನ್ ಎದ್ರುಕೊಂಡು ಓಡೋದ. ಮತ್ತೆ ರೂಮಿನ ಬಾಗ್ಲನ್ನ ಕ್ಲೋಸ್ ಮಾಡ್ದ. ಮತ್ತೆ ಹಾಸ್ಟೆಲಿಂದ ತುಂಬಾ ದೂರ ಓಡೋದ. ಅದರ ನೆಕ್ಸ್ಟ್ ದಿನ ಹಾಸ್ಟೆಲ್ನ ಸೀಲ್ ಮಾಡಿದ್ರು. ಸತ್ಯ ಪೂರ್ತಿ ಗೊತ್ತಾಯ್ತು. ಆ ಭಯಾನಕ ಹುಡುಗಿ ವಿವಾನ್ ಹತ್ರ ಬಂದ್ಲು. ಅವನ ಕತ್ತನ್ನ ಇಟ್ಕೊಂಡು ಮೇಲೆತ್ತಿದ್ಲು. ವಿವಾನ್ ಒದ್ದಾಡಕ್ ಶುರು ಮಾಡ್ದ. ಮತ್ತೆ ಅವನ ಶಬ್ದ ನಿಂತೋಯ್ತು. ಅವನು ಸತ್ತೋದ. ಆ ಹುಡುಗಿ ಅನನ್ಯ ಕಡೆ ನೋಡ್ತಾಳೆ. ಹೋಗು, ಮತ್ಯಾವತ್ತು ನೀನ್ ಈ ಕಡೆ ಬರಬೇಡ. ಅನನ್ಯ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾಳೆ. ಆಗ ಅವಳಿಗೊಂದು ಅನುಭವ ಆಗುತ್ತೆ. 11 ವರ್ಷದ ಹಿಂದೆ 11 ಹುಡುಗಿಯರು ಸತ್ತಿದ್ರು ಕೂಡ ಅವ್ರು ಇನ್ನೂ ಈ ಹಾಸ್ಟೆಲ್ ಗೋಡೆನಲ್ಲಿ ಜೀವಂತವಾಗಿದ್ದಾರೆ.